ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಶ್ರೀ. ಫ್ರೆಂಡ್ಸ್, ನೀವೇನಾದರೂ ಕಾಲೇಜ್ ಶಿಕ್ಷಣ ಇಲಾಖೆಯವರು ಕಾಲ್ ಮಾಡಿದ್ದಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾದಿರುವ 2025-26ನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ನೀವು ಅಪ್ಲೈ ಮಾಡಿದರೆ ಅವರಿಗೆ ಈ ಮಾಹಿತಿ ತುಂಬಾ ಯೂಸ್ಫುಲ್. ಸೊ ಏನು ಅಂತ ಕೇಳಿದ್ರೆ, ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ, ಡಿ.ಸಿ ಅವರು ಅಕ್ಟೋಬರ್ 31ರಲ್ಲಿ ಒಂದು ಈ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ ಅನೌನ್ಸ್ ಮಾಡಿದ್ರು. ಅದ್ರ ಪ್ರಕಾರ ನಾವಿಲ್ಲಿ ನೋಡ್ತಿದೀವಿ, ಅವ್ರು ಹೇಳ್ತಾರೆ ಮೊದಲನೇ ರೌಂಡು 24/11/2025 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಏನು ಈ ಒಂದು ಕೌನ್ಸಿಲಿಂಗ್ ರೌಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೀವಿಲ್ಲಿ ನೋಡ್ತಿದ್ದೀರಾ, ಇವತ್ತಿನ ವಿಡಿಯೋದಲ್ಲಿ ಈ ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ ಶೆಡ್ಯೂಲ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಿದ್ದೇನೆ. ಸೊ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ನೀವು ಡಿ.ಸಿ ಅವರ ವೆಬ್ಸೈಟ್ಗೆ ಹೋಗಿದ್ದೆ ಆದ್ರೆ ಅಲ್ಲೇ ನಿಮಗೆ ಈ ಒಂದು ಏನು ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ ಶೆಡ್ಯೂಲ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಇದು 24ನೇ ತಾರೀಕಿಂದ ನಡೀತಾ ಇದೆ, ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು 2ನೇ ದಿನ. ಸೊ ನಾನು ಅನಿವಾರ್ಯ ಕಾರಣಗಳಿಂದಾಗಿ ಮಾಡಕ್ ಆಗಿರ್ಲಿಲ್ಲ, ಸೊ ಇವತ್ತು ಮಾಡ್ತಾ ಇದ್ದೀನಿ. ಮೊದಲನೇ ರೌಂಡ್ ಅಲ್ಲಿ 10 ದಿನಗಳು ಈ ಒಂದು ಕೌನ್ಸಿಲಿಂಗ್ ನಡೆಯುತ್ತೆ. ಸೆಕೆಂಡ್ ರೌಂಡ್ ಇನ್ನು ಎಷ್ಟು ದಿನ ಅಂತ ಅದ್ರ ಬಗ್ಗೆ ಅನೌನ್ಸ್ ಮಾಡಿಲ್ಲ. ಫಸ್ಟ್ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ರೌಂಡ್ ಬಗ್ಗೆ ಮಾಹಿತಿ ಕೊಡ್ತಾರೆ, ನಾನು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ ರೌಂಡ್ 24ನೇ ತಾರೀಕಿನ ನಡೆಯುತ್ತೆ, ಮತ್ತೆ 25, 26, 27, 28, 29, ಅದಾದ್ಮೇಲೆ ಡಿಸೆಂಬರ್ 1ನೇ ತಾರೀಕಿಂದ 7ನೇ ದಿನದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ 1, ಡಿಸೆಂಬರ್ 2, ಡಿಸೆಂಬರ್ 3, ಕೊನೆಯದಾಗಿ 10ನೇ ದಿನ ಬಂದು ಡಿಸೆಂಬರ್ 4ನೇ ತಾರೀಕು. ಸೊ ಈ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಇವತ್ತಿನ ಕೊಟ್ಟಿರುವ ಶೆಡ್ಯೂಲ್ ಪ್ರಕಾರ ಎಂಡ್ ಆಗುತ್ತೆ. ಸೊ ಇದು ಗೊತ್ತಿಲ್ಲ, ಮುಂದೆ ಪೋಸ್ಟ್ಪೋನ್ ಆದರೆ ನಾನು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇದು ಶೆಡ್ಯೂಲ್ಗೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಈ ಶೆಡ್ಯೂಲ್ಸ್ ಜೊತೆಗೆ ಯಾರೆಲ್ಲ ಅಟೆಂಡ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ 4 ಟೀಮ್ಗಳನ್ನ ಮಾಡಿದ್ದಾರೆ ಇವರು. ಸೊ ನೀವು ಇಲ್ಲಿ ನೋಡ್ಬೋದು 4 ಟೀಮ್ಸ್ ಇದೆ. ಈ ಟೀಮ್ ಅಲ್ಲಿ ಪ್ರತಿಯೊಂದು ದಿನ ಟೀಮ್ 1 ನಲ್ಲಿ 24ನೇ ತಾರೀಕು ಕಾಮರ್ಸು, ಕನ್ನಡ, ಕಂಪ್ಯೂಟರ್ ಸೈನ್ಸು, ಬಿಸ್ನೆಸ್ ಮ್ಯಾನೇಜ್ಮೆಂಟು ಟೀಮ್ 4 ಬರುತ್ತೆ. ಸೊ ಹಾಗೆ ಡೇ 2 ನಲ್ಲಿ ಕಾಮರ್ಸು, ಕನ್ನಡ, ಕಂಪ್ಯೂಟರ್ ಸೈನ್ಸು, ಬಿಸ್ನೆಸ್ ಮ್ಯಾನೇಜ್ಮೆಂಟು ಈ 4 ಟೀಮಲ್ಲಿ ಬರ್ತವೆ. ಅಗೈನ್ ಡೇ 3 ಬಂದಿದೆ ಆದ್ರೆ 26ನೇ ತಾರೀಕು ಬಹಳ ಇಂಪಾರ್ಟೆಂಟ್, ಸಾಕಷ್ಟು ಸಬ್ಜೆಕ್ಟ್ಗಳಿದಾವೆ. ಸೊ ಫಸ್ಟ್ ಟೀಮ್ 1 ಕಾಮರ್ಸ್ ಇರುತ್ತೆ, ಆಮೇಲೆ ಟೀಮ್ 2 ಬಂದ್ರೆ ಕನ್ನಡ ಇರುತ್ತೆ, ಟೀಮ್ 3 ಬಂದ್ರೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಟೀಮ್ 4 ಬಂದ್ರೆ ಅರೇಬಿಕ್, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಕ್ರಿಮಿನಾಲಜಿ, ಡ್ರಾಮಾ, ಎಜುಕೇಶನ್, ಎಲೆಕ್ಟ್ರಾನಿಕ್ಸ್, ಫ್ಯಾಷನ್ ಟೆಕ್ನಾಲಜಿ, ಫೊರೆನ್ಸಿಕ್ ಸೈನ್ಸು, ಜೆನೆಟಿಕ್ಸ್, ಜಿಯಾಲಜಿ, ಹೋಮ್ ಸೈನ್ಸು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಜರ್ನಲಿಸಮ್, ಲಾ, ಮತ್ತೆ ಮರಾಠಿ, ಮೈಕ್ರೋಬಯಾಲಜಿ, ಮ್ಯೂಸಿಕ್, ಫಿಲಾಸಫಿ, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸ್ಯಾನ್ಸ್ಕ್ರಿಟ್, ಸ್ಟ್ಯಾಟಿಸ್ಟಿಕ್ಸ್, ತಮಿಳ್, ತೆಲುಗು, ಟೂರಿಸಂ, ವುಮೆನ್ ಸ್ಟಡೀಸ್, ಇಷ್ಟು ಸಬ್ಜೆಕ್ಟ್ಗಳು 26ನೇ ತಾರೀಕು ನಡೀತೆ. ನಾಳೆ ತುಂಬಾನೇ ಇಂಪಾರ್ಟೆಂಟ್, ಎಲ್ಲ ಸಬ್ಜೆಕ್ಟ್ ಅವರು ಬಹಳ ಅಲರ್ಟ್ ಆಗಿರಿ. ಸೊ ಡೇ 4 ಅಲ್ಲಿ 27ನೇ ತಾರೀಕು ಅಗೇನ್ ಕಾಮರ್ಸು, ಇಂಗ್ಲಿಷು, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ವರ್ಕ್, ಉರ್ದು ನಡೆಯುತ್ತೆ. ಡೇ 5 ಇಲ್ಲಿ ಎಲ್ಲವನ್ನ ಒಂದ್ ಕಡೆಯಿಂದ ಕೊಟ್ಟಿದ್ದಾರೆ, ನೀವು ಅವನ್ನ ನೀಟಾಗಿ ನೋಡ್ಕೊಳ್ಳಿ. ಸೊ ಕೆಲವೊಂದು ಸಬ್ಜೆಕ್ಟು 2 ದಿನ 3 ದಿನ ಈ ತರ ಎಲ್ಲ ನಡೆದಿದೆ. ಸೊ ಲಾಸ್ಟ್ 10ನೇ ದಿನ ಅಂದ್ರೆ ಡಿಸೆಂಬರ್ 4, ಸೊ ಟೀಮ್ 1 ಇಂದ ಫಿಸಿಕಲ್ ಡೈರೆಕ್ಟರ್ ಅದು ನಡೆಯುತ್ತೆ, ಮತ್ತೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಲೈಬ್ರರಿಯನ್ನು, ಕಂಪ್ಯೂಟರ್ ಸೈನ್ಸ್, ಸೋಷಿಯಾಲಜಿ ಇಷ್ಟು ಸಬ್ಜೆಕ್ಟ್ ನಡೆಯುತ್ತೆ. ಸೊ ಇದು ನಿಮಗೆ ಈ ಒಂದು DCA ಅವರು ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ಗೆ ಬಿಟ್ಟಿರುವಂತಹ ಶೆಡ್ಯೂಲ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಸೊ ನಿಮ್ಗೆ ಸಡನ್ ಆಗಿ ಈ ಶೆಡ್ಯೂಲ್ ನೆಟ್ವರ್ಕ್ ಬಿಸಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ವಿಡಿಯೋನ ನೋಡಿ, ಕಂಪ್ಲೀಟ್ ಆಗಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೇನೆ. ಸೊ ಇದು ಶೆಡ್ಯೂಲ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡಿ. ಇಲ್ಲಿ ನೀವು ಕೆಳಗೆ ಬಂದಿದ್ದೆ ಆದ್ರೆ ಟೀಮ್ 1 ಸಪೋಸ್ 26ನೇ ತಾರೀಕು ನೋಡಿ ಕೊಟ್ಟಿದ್ದಾರೆ, ಗೆಸ್ಟ್ ಫ್ಯಾಕಲ್ಟಿ ಆನ್ಲೈನ್ ಕೌನ್ಸಿಲಿಂಗ್ ಶೆಡ್ಯೂಲ್ 25, 26. ಸೊ ಇಲ್ಲಿ ಬಂದ್ರೆ ನೀವು ಡೇಟ್ ನೋಡಿ ನೋಡಬಹುದು. ಟೀಮ್ 1 401ರಿಂದ ಕಮೆಂಟ್ಸ್ ಆಗಿ 650ಕ್ಕೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಏನು ಈ ನಂಬರ್ಗಳನ್ನ ಕೊಟ್ಟಿದಾರಲ್ಲ, ಸೊ ಆ ಒಂದು ರ್ಯಾಂಕಿಂಗ್ ನಂಬರ್ ಇದೆ ಆಕ್ಚುಲಿ, ಅಲ್ಲಿಗೆ ಸ್ಟಾರ್ಟ್ ಆಗಿ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಬೆಳಿಗ್ಗೆ 10 ಸ್ಟಾರ್ಟ್ ಆಗುತ್ತೆ ನಾಳೆ ಕಾಮರ್ಸ್. ಅವರು ಅಟೆಂಡ್ ಮಾಡಬೇಕಾಗಿರುವಂತ ವೆಬ್ಎಕ್ಸ್ ಲಿಂಕ್ ಅದನ್ನ ಕೊಟ್ಟಿದ್ದಾರೆ. ಇದು ಟೀಮ್ 1 ಗಿರೋ ಲಿಂಕ್. ಟೀಮ್ 2ಗೆ ಸಪರೇಟ್ ಲಿಂಕ್ ಇದೆ, ಟೀಮ್ 3 ಅವ್ರಿಗೆ ಸಪರೇಟ್ ಲಿಂಕ್ ಇದೆ, ಟೀಮ್ 4 ಅವ್ರಿಗೆ ಸಪರೇಟ್ ಲಿಂಕ್ ಇದೆ. ಸೊ ಎಗೈನ್ ಇಲ್ಲಿ ಮಧ್ಯಾಹ್ನದ ಮೇಲೆ ಪುನಃ ಟೀಮ್ 1 651ರಿಂದ ಸ್ಟಾರ್ಟ್ ಆಗಿ 900ಕ್ಕೆ ಎಂಡ್ ಆಗುತ್ತೆ, ಅವ್ರಿಗೆ ಸಪರೇಟ್ ಲಿಂಕು. ಟೀಮ್ 2, ಟೀಮ್ 3, ಟೀಮ್ 4. ಸೊ ಆಫ್ಟರ್ನೂನ್ ಸೆಷನ್, ಮಾರ್ನಿಂಗ್ ಸೆಷನ್ ಎರಡಕ್ಕೂ ಸಪರೇಟ್ ಲಿಂಕ್ ನಲ್ಲಿ ಬಿಟ್ಟಿದ್ದಾರೆ. ನೀವು ಆಯಾ ಸಪರೇಟ್ ಲಿಂಕ್ಗಳಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಎಲ್ಲಿದೆಯೋ ಆ ಒಂದು ಟೈಮಿಂಗ್ಸ್ ಅಲ್ಲಿ ನೀವು ಅದ್ರ ಮುಂದೆ ಇರುವಂತಹ ವೆಬ್ಎಕ್ಸ್ ಲಿಂಕ್ ಅನ್ನ ಓಪನ್ ಮಾಡಿಕೊಂಡು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದೇನು ಅಂತ ಹೇಳಿದ್ರೆ, ಸೊ ಈ ವೆಬ್ಎಕ್ಸ್ ಲಿಂಕ್ ಗೆ ನೀವು ಕ್ಲಿಕ್ ಮಾಡಿದ ನಂತರ ಮೀಟಿಂಗ್ ನಂಬರ್ ಅಂತಿದೆ, ಇಲ್ಲಿ ಕೊಟ್ಟಿದಾರಲ್ಲ ಈ ಒಂದು ನಂಬರ್ ನ ನೀವು ಎಂಟ್ರಿ ಮಾಡಿ, ಜೊತೆಗೆ ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ,
ಸೊ ಈ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೀವು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಣ ಫ್ರೆಂಡ್ಸ್, ಇದಾಯಿತು DCA ಅವರು ಆನ್ಲೈನ್ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಶೆಡ್ಯೂಲ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಅಟ್ಲೀಸ್ಟ್ ಮಾಹಿತಿ ಸ್ವಲ್ಪನಾದ್ರೂ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ನ ಕೊಡಿ ವಿಡಿಯೋಗೆ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಥ್ಯಾಂಕ್ ಯು, ಬೈ.